ಸೊ ಈ ವಿಡಿಯೋದಲ್ಲಿ ನಾವು ಎ ಏಜೆಂಟ್ನ ಬಿಲ್ಡ್ ಮಾಡೋ ಸ್ಟ್ರಾಟಜಿನ ನಾವು ಈ ವಿಡಿಯೋದಲ್ಲಿ ಕಲಿತಾ ಹೋಗ್ತೀವಿ. ಏಜೆಂಟ್, ಈಗ ಏಜೆಂಟ್ ಅಂದರೆ ನಮ್ಮ ಹತ್ರ ಒಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ರಿಲೇಟೆಡ್ ಕ್ವಶನ್ಸ್ನ ನಾವು ಒಂದು ಏಜೆಂಟ್ಗೆ ಕೊಡ್ತೀವಿ. ಆ ಏಜೆಂಟು ಅದರ ರಿಲೇಟೆಡ್ ಆನ್ಸರ್ಸ್ನ ನಮಗೆ ಕೊಡುತ್ತೆ. ಆ ರಿಲೇಟೆಡ್ ಆನ್ಸರ್ಸ್ ನಮಗೆ ಮುಖಾಂತರ ಸಿಗುತ್ತೆ. ಸೊ ನಾವು ಇದನ್ನು ಒಂದು ಪ್ರಾಂಪ್ಟ್ ಆಗಿ ಅಥವಾ ಒಂದು ಪ್ಯಾರಾಮೀಟರ್ ಆಗಿ ನಾವು ಕೊಟ್ಟಾಗ ನಮಗೆ ಆ ರಿಲೇಟೆಡ್ನ ಆನ್ಸರ್ಸ್ನ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಏಜೆಂಟ್ ಅಂದರೆ. ಇದನ್ನು ನಾವು ಈ ವಿಡಿಯೋದಲ್ಲಿ ಹೇಗೆ ಬಿಲ್ಡ್ ಮಾಡೋದು ಅದರದ್ದು ಸ್ಟ್ರಾಟಜಿನ ನೋಡ್ತಾ ಹೋಗ್ತೀವಿ. ಸೊ ಇದು ನಮ್ಮ Next.js ಅಪ್ಲಿಕೇಶನ್. ಸೊ ಈ Next.js UI ನಾವು ಒಂದು ಚಾಟ್ನ ಎಂಟ್ರಿ ಮಾಡಿದ್ದೀವಿ ಅಥವಾ ನಮ್ಮ ಕ್ವಶನ್ಸ್ನ ಕೇಳಿದ್ದೀವಿ. ಕ್ವಶನ್ಸ್ನ ಕೇಳಿಬಿಟ್ಟು ನಾವು ಸಬ್ಮಿಟ್ ಹೊಡೆದಾಗ ನಮ್ಮ ಓನ್ ರೌಟ್ಸ್, ಇದು ನಾವು ಡಿಫೈನ್ ಆಗಿ ಒಂದು APIನ ಬರೆದಿರೋದು. Next.jsಲ್ಲಿ ನಾವು ಈಸಿಯಾಗಿ ಬರಿಬೋದು ಈ APIನ. ಸೊ ಈ APIನ ಕಾಲ್ ಮಾಡ್ತೀವಿ. ಒಂದ್ಸಲ ನಾವು ಸೆಂಡ್ ಬಟನ್ ಹೊಡೆದು APIನ ಕಾಲ್ ಮಾಡಿದಾಗ ಈ ರೌಟ್ಸ್ ಏನು ಮಾಡುತ್ತೆ, LLMನ ಕಾಲ್ ಮಾಡುತ್ತೆ. LLM ಅಂದರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಈ LLM ಅಥವಾ ಲ್ಯಾಂಗ್ಚಾಂಗ್, ನಿಮಗೆ ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ LLM ಅಂದರೆ GPT ಅಥವಾ ಜೆಮಿನೈ, ಇದನ್ನು ನಾವು LLM ಅಂತ ಹೇಳ್ಬೋದು, ನಿಮಗೆ ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ. ಸೊ ಈ LLMನ ಯೂಸ್ ಮಾಡಿ ನಾವು ಏನು ಮಾಡ್ತೀವಿ, ನಮಗೆ ರಿಕ್ವೈರ್ಡ್ ಡೇಟಾನ ನಾವು ಪಡ್ಕೊತೀವಿ. ಈ LLMನ ಯೂಸ್ ಮಾಡಬೇಕಾದ್ರೆ ಈಗ ನಾವೇನು ಮಾಡ್ತೀವಿ, ಇಲ್ಲಿ ಟೆಕ್ಸ್ಟ್ನ ಎಂಟ್ರಿ ಮಾಡ್ತೀವಿ. ಟೆಕ್ಸ್ಟ್ ನಾವೀಗ ಅಲ್ಲೋ ಅಂತ ಕರೆದ್ವಿ. ಈ ಅಲ್ಲೋ ಏನು ನಾವು ಈ ಸಬ್ಮಿಟ್ ಹೊಡೆದಾಗ ಈ ಅಲ್ಲೋನ ನಾವು ಸಬ್ಮಿಟ್ ಹೊಡೆದಾಗ ಇದು ರೌಟ್ಸ್ಗೆ ಹೋಗುತ್ತೆ. ರೌಟ್ಸ್ಗೆ ಹೋಗಿ ಇದು LLMನ ಕಾಲ್ ಮಾಡುತ್ತೆ. ಈ LLMಲ್ಲಿ ಏನು ಮಾಡುತ್ತೆ ಅಂದರೆ ನಮಗೆ 2 ಆಪ್ಷನ್ ಕೊಡುತ್ತೆ LLM. ಒಂದು ಟೂಲ್ಸ್ ಆಪ್ಷನ್ಸ್ ಕೊಡುತ್ತೆ. ಈ ಟೂಲ್ಸ್ ಏನೇನು ಮಾಡುತ್ತೆ ಅಂದರೆ, ಇವಾಗ ನಾವು ಆ್ಯಡ್ ಟು ಬ್ಯಾಗ್ ಮಾಡಬೇಕು ಅಥವಾ ಪ್ರೊಸೀಡ್ ಟು ಚೆಕ್ಔಟ್ ಮಾಡಬೇಕು. ನಮ್ಮ ಹತ್ರ ಒಂದು REST API ಇದೆ. ಆ REST API ನಮ್ಮ ಡೇಟಾಬೇಸ್ಗೆ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡುತ್ತೆ. ಸೊ ನಾವು ಈ ಟೂಲ್ಸ್ ಮುಖಾಂತರ ನಾವು REST APIನ ಕಾಲ್ ಮಾಡ್ಬೋದು. ಈಗ ಇನ್ನೊಂದು ಆಪ್ಷನ್ LLM ಇನ್ನೊಂದು ಆಪ್ಷನ್ ಏನು ಕೊಡುತ್ತೆ, ಶುಡ್ ಕಂಟಿನ್ಯೂ. ಈ ಶುಡ್ ಕಂಟಿನ್ಯೂ ಟೂಲ್ ಶುಡ್ ಕಂಟಿನ್ಯೂ ಆಪ್ಷನ್ ಹೆಂಗೆ ಅಂದರೆ, ಈಗ ನನ್ನ ಹತ್ರ ಟೂಲ್ಸ್ ಇದೆ. ಈ ಟೂಲ್ಸು ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡ್ತು. ಈಗ ಇದು ನೆಕ್ಸ್ಟ್ ಟಾಸ್ಕ್ನ ಪರ್ಫಾರ್ಮ್ ಮಾಡಬೇಕು ಅಥವಾ ಇದು ಯೂಸರ್ಗೆ ಸೆಂಡ್ ಮಾಡಬೇಕು. ಈಗ ನೆಕ್ಸ್ಟ್ ಟಾಸ್ಕ್ಗೆ ಪರ್ಫಾರ್ಮ್ ಮಾಡಬೇಕು ಅಂದರೆ ಇದೇನು ಮಾಡುತ್ತೆ, ಶುಡ್ ಕಂಟಿನ್ಯೂನ ಪ್ರೊವೈಡ್ ಮಾಡುತ್ತೆ. ಶುಡ್ ಕಂಟಿನ್ಯೂ ಇತ್ತು ಅಂದರೆ ಇದು ನೆಕ್ಸ್ಟ್ ಟಾಸ್ಕ್ನ ಪ್ರೊವೈಡ್ ಮಾಡುತ್ತೆ. ಇಲ್ಲಿವರೆಗೂ ಇದು ಲೂಪಲ್ಲಿ ರನ್ ಆಗ್ತಾ ಇರುತ್ತೆ, ಅಂದರೆ ಯೂಸರ್ಗೆ ಡೇಟಾ ಕಳಿಸೋವರೆಗೂ. ಸೊ ಒಂದು ಟಾಸ್ಕು ಒಂದು ಆಪ್ಷನ್ನು ಟಾಸ್ಕ್ನ ಪರ್ಫಾರ್ಮ್ ಮಾಡಿದ್ರೆ ಇನ್ನೊಂದು ಇದು ಹೇಳುತ್ತೆ, ನಾನು ಯೂಸರಿಗೆ ಕಳಿಸ್ಲಾ ಇಲ್ಲ ಇನ್ನೊಂದು ಟಾಸ್ಕ್ನ ಪರ್ಫಾರ್ಮ್ ಮಾಡಲಾ ಅಂತ. ಸೊ ಇವೆರಡು ಆಪ್ಷನ್ನು ನಮಗೆ LLMಯಿಂದ ಪ್ರೊವೈಡ್ ಆಗುತ್ತೆ. ನಮಗೆ ಒಂದು ಸಲ LLMಯಿಂದ ಡೇಟಾ ಬಂದಮೇಲೆ ನಾವು ಅದನ್ನು UI ಕಳಿಸ್ತೀವಿ. UI ಹೇಗೆ ಕಳಿಸ್ತೀವಿ ಅಂದರೆ ಸ್ಟ್ರೀಮ್ ಮುಖಾಂತರ ಕಳಿಸ್ತೀವಿ. ಸ್ಟ್ರೀಮ್ ಅಂದರೆ ಇವಾಗ ನಾವು ಚಂಕ್ ಒಂದು ಸ್ಮಾಲ್ ಎಲಿಮೆಂಟ್ಸ್ನ ಕಳಿಸ್ತಾ ಹೋಗ್ತೀವಿ, ಸ್ಮಾಲ್ ಡೇಟಾನ ಕಳಿಸ್ತಾ ಹೋಗ್ತೀವಿ. ಈಗ ಒಂದೇ ಸಲ ಡೇಟಾನ ನಾವು UI ಕಳಿಸಿದ್ರೆ ಯೂಸರು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಚಂಕ್ ಥರ ಕಳಿಸ್ತಾ ಹೋಗ್ತೀವಿ. UIಗೆ ಚಂಕ್ ಥರ ಕಳಿಸ್ತಾ ಹೋಗ್ತೀವಿ. ಈ ಡೇಟಾ ಒಂದು ಸಲ LLMಯಿಂದ ಬಂದಮೇಲೆ UIಗೆ ನಾವು ಸ್ಟ್ರೀಮ್ ಮುಖಾಂತರ ಡೇಟಾ ಕಳಿಸ್ತಾ ಹೋಗ್ತೀವಿ. ಸೊ ನಾವು ಈಗ ChatGPT ಚೆಕ್ ಮಾಡಿದ್ರೆ, ChatGPTಲಿ ನಾನು ವಾಟ್ ಈಸ್ LLM ಸರ್ಚ್ ಮಾಡ್ತೀನಿ. ನೋಡಿ, ಇಲ್ಲಿ ಸ್ಮಾಲ್ ಚಂಕ್ಸ್ ಬರ್ತಾ ಹೋಗ್ತಿದೆ, ಒಂದೇ ಸಲ ಡೇಟಾ ಬರಲಿಲ್ಲ. ಸೊ ಈ ರೀತಿ ನಾವು ಕಳಿಸ್ಬೇಕು. ಒಂದು ಸಲ LLMಯಿಂದ ಡೇಟಾ ಬಂದಮೇಲೆ ಈ ರೀತಿ ನಾವು ಸ್ಟ್ರೀಮ್ ಮಾಡಿ ಕಳಿಸ್ಬೇಕು UIಗೆ. ನಾವು ಒಂದು ಸಲ UIಗೆ ಡೇಟಾ ಬಂದಾದಮೇಲೆ ನಾವೇನು ಮಾಡ್ತೀವಿ, ಅದನ್ನು ಡೇಟಾಬೇಸಿಗೆ ಸ್ಟೋರ್ ಮಾಡ್ತೀವಿ. ಸೊ ನಾವು ರೀರನ್ ಮಾಡಿದ್ರೆ ಆ ಡೇಟಾಬೇಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾವು ಅದನ್ನು UI ಮತ್ತೆ ತೋರಿಸ್ಬೋದು. ಸೊ ಇಷ್ಟಾದಮೇಲೆ ನಾವೇನು ಮಾಡ್ತೀವಿ, ಕ್ಯಾಶ್ ಮಾಡ್ತೀವಿ. ಸೊ ಕ್ಯಾಶಿಂಗ್, ಇದು
ತುಂಬ ಇಂಪಾರ್ಟೆಂಟು. ಸೊ ಇವಾಗ ಇವೆಲ್ಲ ಆಯಿತು. ಸೊ ಇದನ್ನೆಲ್ಲ ರನ್ ಮಾಡೋಕ್ಕೆ ನಾವೇನು ಮಾಡಬೇಕು, ಟೋಕನ್ಸ್ ಬೇಕು ನಮಗೆ. ಸೊ ಟೋಕನ್ಸ್ ಇದ್ದರೆ ಇದನ್ನೆಲ್ಲ ರನ್ ಮಾಡ್ಬೋದು. ಸೊ ನಮ್ಮ ಹತ್ರ ಈಗ 100 ಟೋಕನ್ಸ್ ಇದೆ ಅಂತ ನಾವು ಕನ್ಸಿಡರ್ ಮಾಡೋಣ. 100 ಟೋಕನ್ಸ್. ಸೊ ನಾನೀಗ ಒಂದು ಕ್ವಶನ್ ಕೇಳಿದೆ, ಅದನ್ನು ನಾನು ಮತ್ತೆ ಕೇಳಬೇಕು ಅಂದರೆ ಸೇಮ್ ಈ ಪ್ರೊಸೀಜರಲ್ಲಿ ಮತ್ತೆ ನಾನು ಹೋಗಬೇಕು. ಈಗ ಸಿಸ್ಟಮ್ ಕ್ವಶನ್ಸ್, ಅಲ್ಲೋ ಇವೆಲ್ಲ ಸಿಸ್ಟಮ್ ಕ್ವಶನ್ಸು. ಸೊ ಈ ಕ್ವಶನ್ಸ್ನೆಲ್ಲ ನಾನು ಮತ್ತೆ ಕೇಳಬೇಕು ಅಂದರೆ ಮತ್ತೆ ನಾನು ಈ ಪ್ರೊಸೀಜರ್ ಮುಖಾಂತರನೇ ಹೋಗಬೇಕು. ಸೊ ನನಗೆ ದುಡ್ಡು ವೇಸ್ಟು. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಪ್ರಾಂಪ್ಟ್ ಕ್ಯಾಶಿಂಗ್ ಅಂತ ಮಾಡ್ತೀವಿ. ಈ ಪ್ರಾಂಪ್ಟ್ ಕ್ಯಾಶಿಂಗ್ ಮಾಡಿದಾಗ ಏನಾಗುತ್ತೆ, ಈ ಸಿಮಿಲರ್ ಕ್ವಶನ್ಸ್ ಇರುತ್ತಲ್ಲ, ಆ ಥರ ಕ್ವಶನ್ಸ್ ಎಲ್ಲ ಕ್ಯಾಶ್ ಆಗಿರುತ್ತೆ. ಕ್ಯಾಶ್ ಆಗಿ ನಮ್ಗೆ ಯಾವಾಗ ಬೇಕೋ ಆವಾಗ ಅದು ಇಮಿಡಿಯೇಟಾಗಿ ರೆಸ್ಪಾನ್ಸ್ನ ಕೊಡುತ್ತೆ. ಸೊ ಈ ಪ್ರಾಂಪ್ಟ್ ಕ್ಯಾಶಿಂಗ್ ಹೆಂಗೆ ಮಾಡೋದು ಅನ್ನೋದನ್ನ ನಾನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಾವಿಲ್ಲೋಗಿ ಪ್ರಾಂಪ್ಟ್ ಕ್ಯಾಶಿಂಗ್ ಅಂತ ಹೊಡೆದ್ರೆ ನಾವು ಈ URL ಹೋಗಿ ಸರ್ಚ್ ಮಾಡ್ಬೋದು. ಇಲ್ಲಿ ನೋಡಿ, ಕಾಸ್ಟ್ ರಿಡಕ್ಷನ್ 90% ಕಟ್ ಡೌನ್ ಮಾಡ್ಬೋದು. ಸೊ ಪ್ರಾಂಪ್ಟ್ ಕ್ಯಾಶಿಂಗು ತುಂಬ ಇಂಪಾರ್ಟೆಂಟ್. ಸೊ ಪ್ರಾಂಪ್ಟ್ ಕ್ಯಾಶಿಂಗ್ ಮಾಡಾದಮೇಲೆ ನಮಗೆ ಇನ್ನೂ ಈ ಅಪ್ಲಿಕೇಶನ್ ಇನ್ನೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಈ ಥರ AI ಕಂಟೆಂಟು ನಮ್ಮ ಚಾನಲಲ್ಲಿ ತುಂಬ ಬರೋದಿದೆ. ನಾವು ನೆಕ್ಸ್ಟ್ DeepSeek ಹೇಗೆ ಇಂಟಿಗ್ರೇಟ್ ಮಾಡೋದು, ಮತ್ತು ಒಂದು ಕಂಪ್ಲೀಟ್ AI ಏಜೆಂಟ್ನ ಹೇಗೆ ಬಿಲ್ಡ್ ಮಾಡೋದು, ಅದು ದೊಡ್ಡ ಬಿಲ್ಡು ಇನ್ನೂ ಬರೋದಿದೆ. ಸೊ ಈ ಥರ AI ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.